ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಲಕ್ಷ್ಮೀ ಶರ್ಮಾ ಗುರುಗಳು, ಭಾನುಪ್ರಕಾಶ್ ಶರ್ಮಾ ಗುರುಗಳ ಶಿಷ್ಯಂದಿರು ಲಕ್ಷ್ಮೀಶ ಶರ್ಮಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರ್ಮಾ ಅವರೇ ನಮಸ್ಕಾರ. ನಮಸ್ಕಾರ. 3 ಕಡೆ ಈ ಅಸ್ಥಿ ಬೆಂಗಳೂರಿನ ಕಂಠೀರವ ಸ್ಟುಡಿಯೋಯಿಂದ ಹೊರಡುತ್ತೆ. ಒಂದು ಪಶ್ಚಿಮ ವಾಹಿನಿ ಶ್ರೀರಂಗಪಟ್ಟಣ, ಇನ್ನೊಂದು ಕಾಶಿ, ಮಗದೊಂದು ಗೋಕರ್ಣ ಅಂತ. ಈಗ ಶ್ರೀರಂಗಪಟ್ಟಣದಲ್ಲಿ ಎಷ್ಟೊತ್ತಿಂದ ಎಷ್ಟೋ ತನಕ ಇವೆಲ್ಲ ವಿಧಿವಿಧಾನ ನಡೀಬೇಕು ಮತ್ತೆ ಅಲ್ಲಿ ಏನೇನು ಅರೇಂಜ್ಮೆಂಟ್ಸ್ಗಳು ಆಗ್ತಾ ಇದೆ ಈಗ? ಸರ್, ಇಲ್ಲಿ ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳು ಈಗಾಗಲೇ ರೆಡಿ ಆಗ್ತಾ ಇದೆ ಸರ್. ಅಸ್ಥಿ ನಾರಾಯಣ ಅಸ್ಥಿಯನ್ನು ಬಂದ ತಕ್ಷಣ ಅದನ್ನ ನಾವು ನಾರಾಯಣ ಸ್ವರೂಪದಲ್ಲಿ ಸ್ವೀಕಾರ ಮಾಡಿ ಅದಕ್ಕೆ ನಾವು ಪಂಚಾಮೃತ ಅಭಿಷೇಕವನ್ನ ಮಾಡಿ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಸಕ್ಕರೆ ಎಲ್ಲವನ್ನ ಅದಕ್ಕೆ ಅರ್ಪಣೆ ಮಾಡಿ ಪ್ರಧಾನವಾಗಿ ರುದ್ರವನ್ನ ಪಾರಾಯಣ ಮಾಡ್ತೀವಿ ಸರ್. ಪುರುಷ ಸೂಕ್ತವನ್ನ ಮತ್ತೆ ನಾರಾಯಣ ಸೂಕ್ತವನ್ನ ಪಾರಾಯಣ ಮಾಡಿ ಆ ಸಂಗ್ರಹಣೆಯಾಗಿ ಬಂದಿರುವಂತ ಅಸ್ಥಿಗೆ ಷೋಡಶೋಪಚಾರ ಪೂಜೆಯನ್ನ ಮಾಡಿ ಅದಾದ ನಂತರ ಅವರ ಮಗ ಅವರ ಕೈಲಿ ಅದನ್ನ ಇಲ್ಲಿ ವಿಸರ್ಜನೆಯನ್ನ ಮಾಡಿಸ್ತೀವಿ. ಇದು ಇಲ್ಲಿ ನಡೆಯುವಂತಹ ಪದ್ಧತಿ ಸರ್. ಈ ಅಸ್ಥಿ ವಿಸರ್ಜನೆ ಅದು ಶ್ರೀರಂಗಪಟ್ಟಣ ಮತ್ತು ಕಾವೇರಿ ಮಾತೆ ಪಶ್ಚಿಮ ಮುಖ್ಯವಾಗಿ ಹರಿಯುವಂತಹ ಈ ನದಿ ಇದೆಯಲ್ಲ, ಎಷ್ಟು ಅದರಿಂದ ಏನ್ ಪ್ರಾಪ್ತಿ ಆಗುತ್ತೆ ಅಂತ? ಸರ್, ಅದೇ ವಿಷ್ಣು ಲೋಕ ಪ್ರಾಪ್ತಿಗೋಸ್ಕರ ಇದು ಪ್ರಧಾನವಾಗಿ ನಾವು ಹೇಳುವಂತದ್ದು ಸರ್. ರಾಜ ಮಹಾರಾಜರ ಕಾಲದಿಂದ ಗೌತಮ ಕ್ಷೇತ್ರ ಇದು ಸರ್, ಅತ್ಯಂತ ಪುರಾತನವಾದಂತಹ ಕ್ಷೇತ್ರ. ಇಲ್ಲಿ ನದಿ ಎರಡೂ ಮುಖವಾಗಿ ಹರಿತಾಳೆ, ಕೊನೆಗೆ ಅದು ಸಂಗಮದಲ್ಲಿ ಸೇರುತ್ತಾಳೆ. ಒಂದು ಪೂರ್ವ ಮುಖವಾಗಿ, ಒಂದು ಪಶ್ಚಿಮ ಮುಖವಾಗಿ ಅಂತೇಳಿ. ಪಶ್ಚಿಮವಾಗಿ ಹರಿಯುವಂತ ನದಿಯನ್ನು ನಾವು ಪಶ್ಚಿಮ ವಾಹಿನಿ ಅಂತ ಕೂಗ್ತೀವಿ. ಅಲ್ಲಿ ಅಪರ ಕರ್ಮಗಳಿಗೆ ಅತ್ಯಂತ ಪವಿತ್ರವಾದಂತಹ ಕ್ಷೇತ್ರ ಅದು. ಅಲ್ಲಿ ನಾವು ಅದಕ್ಕೆ ಪೂಜೆಯನ್ನು ಮಾಡೋದ್ರಿಂದ ಸನಾತನ ಧರ್ಮ ಹೇಳುತ್ತೆ, ಯಾವ ಅಪರ ಕಾರ್ಯಗಳನ್ನ ಪಶ್ಚಿಮದಲ್ಲಿ ಮಾಡೋದ್ರಿಂದ ಸದ್ಗತಿ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ. ಅವರೆಲ್ಲ ತುಂಬಾ ವ್ಯಕ್ತಿಗಳವರೆಲ್ಲ ಸದ್ಗತಿಯನ್ನ ಪಡೆದಿರುವಂತವ್ರು, ಅವರಿಗೆ ನಾವು ಏನೋ ಕೊಡಬೇಕಾಗಿಲ್ಲ, ಅವರ ಆರಾಧನೆ ಅಷ್ಟು ಮಟ್ಟಿದೆ. ಆದರೆ ವಿಧಿವಿಧಾನಗಳ ಪದ್ಧತಿ ಆಧಾರದ ಮೇಲೆ ನಾವು ಇಲ್ಲಿ ಮಾಡುವಂತದ್ದು ಕಾರ್ಯಕ್ರಮ. ಲಕ್ಷ್ಮೀ ಶರ್ಮಾ, ಚಿತಾಭಸ್ಮವನ್ನ ಅಲ್ಲಿಂದ ತೆಗೆದ ನಂತರ ಇಷ್ಟು ದಿನದೊಳಗೆ ಈ ಕಾರ್ಯ ಆಗಬೇಕು ಅಂತ ಏನಾದ್ರು ಇದೆಯಾ? ಹೆಂಗದು ಸರ್? ಸಾಮಾನ್ಯವಾಗಿ 5-7 ಮಾಡ್ತಾರೆ. ಹಿಂದೆ ದೂರಗಳಿಗೆ ಹೋಗ್ಬೇಕಾಯ್ತು ಸರ್. ಇವತ್ತು ಎಲ್ಲ ತರ ಸೌಲಭ್ಯಗಳಿದೆ. ಕಾಶಿಗೆ ಹೊರಟ್ರೆ ನಾವು ಬೆಳಗ್ಗೆ ಇರ್ತೀವಿ. ಹಾಗಾಗಿ ಏನು ವಿಧಿಯನ್ನು ಇರ್ತಿದ್ದಾರೆ ಅಂದ್ರೆ ಅದನ್ನ ಮನೆಯೊಳಗೆ ತಗೊಂಡು ಹೋಗಲ್ಲ, ಮುಂಭಾಗದಲ್ಲಿ ಇಟ್ಕೊಂಡು ಮಗನಾದವನು ಇಲ್ಲಿ ಎಲ್ಲ ಸಾಂಕೇತಿಕವಾಗಿ ವಿಸರ್ಜನೆ ಮಾಡಿ ಇನ್ನೆಲ್ಲೆಲ್ಲಿ ತಾನು ಮಾಡ್ಬೇಕು ಅಂತಿದ್ದಾನೋ ಅದನ್ನ 27 ದಿನಗಳ ಒಳಗೆ ಅಥವಾ 15 ದಿನಗಳ ಒಳಗೆ. ಆದ್ರೆ ಔರ್ಧರೇಕ ಸಂಸ್ಕಾರ ಮುಗಿಯೋದು ವರ್ಷದ ಒಳಗೆ ಅಂತ ಹೇಳ್ತೀವಿ ನಾವು. ಅದರ ಒಳಗೆ ಈ ಎಲ್ಲವನ್ನು ವಿಸರ್ಜನೆ ಮಾಡ್ಬೇಕು ಅಂತ ಇರುವಂತದ್ದು. ಇವತ್ತಿನ ಸೌಲಭ್ಯ ತುಂಬಾ ಚೆನ್ನಾಗಿರೋದ್ರಿಂದ ಇವತ್ತೇ ಎಲ್ಲ ಕಡೆ ಹೋಗಿ ವಿಸರ್ಜನೆ ಮಾಡ್ತಾ ಇದ್ದಾರೆ. ಅದು ತಪ್ಪೇನಿಲ್ಲ. ಆದ್ರೆ ಇವತ್ತು ತೆಗೆದ ನಂತರ ಒಂದು ದಿನ ಎಲ್ಲಾದ್ರೂ ಒಂದ್ ಕಡೆ ವಿಸರ್ಜನೆ ಆಗಲೇಬೇಕು. ಅದು ಇವತ್ತಿಲ್ಲ ಆಗುತ್ತೆ ಸರ್. ಓಕೆ. ಸೊ ಅದು ಶ್ರೀರಂಗಪಟ್ಟಣ ಮತ್ತು ಕಾಶಿ ಮತ್ತು ಗೋಕರ್ಣ ಅಲ್ವಾ? ಹೌದು ಸರ್, ಆ 3 ಕ್ಷೇತ್ರಗಳಲ್ಲಿ ವಿಸರ್ಜನೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಈ ಶ್ರಾದ್ದ ಕಾರ್ಯಗಳು ಬೇರೆ ಬೇರೆ ನಡೆಯುತ್ತಾ? ಹೌದು ಸರ್, ಇವತ್ತು ಅಸ್ಥಿ ಕಾರ್ಯ ಮುಗಿದ ನಂತರ ಅವರ ಪದ್ಧತಿ ಏನಿದೆಯೋ ಆ ರೀತಿಯಲ್ಲಿ ಅದಕ್ಕೆ ಏನು ವೈದಿಕ ಆರಾಧನೆ ಮಾಡಿಕೊಂಡು ವೈಕುಂಠ ಸಮಾರಾಧನೆ ಈ ತರದ್ದೆಲ್ಲ ಮುಂದೆ ನಡೆಸ್ಕೊಂಡು ಹೋಗ್ತಾರೆ. ಇವತ್ತಿಗೆ ಆ ಅಸ್ಥಿಯ ಕಾರ್ಯ ಮುಗಿಯುತ್ತೆ ಸರ್. ಇವತ್ತಿಗೆ ಅಸ್ಥಿ ಕಾರ್ಯ ಮುಗಿಯುತ್ತೆ. ಈ ಹಾಲು ತುಪ್ಪ ಬಿಡೋದು 11ನೇ ದಿನಕ್ಕೆ? ಹೌದು ಸರ್, ಅವತ್ತು ಅದನ್ನ ನಾವು ಏನು ಶ್ರಾದ್ದ ಅಂತ ಕೂಗ್ತೀವಿ. ಅವತ್ತು ಹಾಲು ತುಪ್ಪ ಮುಟ್ಟಿ ಅಲ್ಲಿ ಸಮಾಧಿಗೆ ಪೂಜೆಯನ್ನ ಮಾಡಿ, ಹೊಂಬಾಳೆ ಎಲ್ಲ ಪೂಜೆಯನ್ನ ಮಾಡಿ ಅದಾದ ನಂತರ ಮನೆಯಲ್ಲಿ ಅವರ ಆಚಾರ ಪದ್ಧತಿ ಏನಿದೆಯೋ ಆ ರೀತಿಯಲ್ಲಿ ತರ್ಪಣಾದಿಗಳೆಲ್ಲ ಮಾಡಿ ಎಡೆ ಎಲ್ಲ ಇಡುವುದನ್ನೆಲ್ಲ ಮಾಡಿ ವೈಕುಂಠ ಸಮಾರಾಧನೆಯನ್ನ ಮಾಡ್ತಾರೆ. ಗುರುಗಳೇ, ಇದು ನನ್ನ ಕುತೂಹಲದ ಪ್ರಶ್ನೆ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಅಥವಾ ಏನು ಅಂತ ಒಂದಷ್ಟು ಕ್ಲಾರಿಫಿಕೇಶನ್ ಕೊಡಿ. ಎನಿಥಿಂಗ್ ಯು ಕ್ಯಾನ್ ಆಸ್ಕ್ ಸರ್. ಪ್ಲೀಸ್. ಲಕ್ಷ್ಮೀ ಶರ್ಮಾ ಗುರುಗಳೇ, ಈಗ ಇವತ್ತು ಅಲ್ಲಿ ನಾವು ಅವರ ಸಮಾಧಿ ಹತ್ರ ಅಲ್ಲಿ ಬಂದಿರುವಂತಹ ಗುರುಗಳೆಲ್ಲ ಮಹಾರುದ್ರ ಶತಚಂಡಿ ಯಾಗ ಇದೆಲ್ಲ ಮಾಡ್ತಿದ್ರು, ನೀವು ಗಮನಿಸ್ತಿದ್ದೀರಾ ಅನ್ಸುತ್ತೆ ಸರ್? ಮಹಾರುದ್ರ ಶತಚಂಡಿಯನ್ನ ಅಲ್ಲಿ ಮಾಡಲ್ಲ ಸರ್. ಅಲ್ಲಿ ಯಾವುದೇ ಕಾರಣಕ್ಕೂ ಮಹಾರುದ್ರವನ್ನಾಗ್ಲಿ ಶತಚಂಡಿ ಯಾಗವನ್ನ ಮಾಡ್ಲಿಕ್ಕೆ ಬರಲ್ಲ ಸರ್. ಇಲ್ಲೇನ್ ಮಾಡಿದೆ ಆಕ್ಚುಲಿ ಏನ್ ಮಾಡ್ತಾರೆ ಕರೆಕ್ಟ್ ಆಗಿ ಸರ್? ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಸರ್, ಅದು ಏನು ಒಂದ್ಸಲ ನೀವು ಸಮಾಧಿ ಹೆಣವನ್ನು ತೆಗೆದುಕೊಂಡು ಹೋದ್ರಿಂದ ಅದೊಂದು ಸ್ಮಶಾನ ಆಗುತ್ತೆ. ಸ್ಮಶಾನವನ್ನ ಯಾವ್ದು ರುದ್ರ ಆಳ್ತಾನೆ ಅಂತ ಹೇಳ್ತೀವಿ. ಈಗ ನೀವು ನನ್ನ ಮನೆ ಒಳಗೆ ಬರಬೇಕು ಅಂದ್ರೆ ನನ್ ಪರ್ಮಿಷನ್ ಬೇಕು. ಹಾಗೆ ಆ ಜಾಗದಕ್ಕೆ ಯಮ ಮತ್ತೆ ಏನು ರುದ್ರನ್ನ ಅಲ್ಲಿರ್ತಾರೆ. ಆ ಏನು ಅವರು ಸುಟ್ಟು ಬಂದ್ಬಿಟ್ರು ಅವತ್ತಿಂದ ಅದಕ್ಕೆ ಪೊಲೀಸ್ನವ್ರು ಎಷ್ಟೇ ಕಾವಲಾದ್ರೂ ಶಾಸ್ತ್ರೋಕ್ತವಾಗಿ ಅವರಿಬ್ರು ಕಾವಲಿರ್ತಾರೆ. ಯಾರು ಆ ಜಾಗದ ಗಣಾಧಿಪತಿ ಯಮ, ಅದರ ಮಹಾಧಿಪತಿ ರುದ್ರ. ಅವನಿಗೆ ನಾವು ಇವತ್ತು ಕೇಳ್ಕೊತೀವಿ, ಈ ಅಸ್ಥಿಯನ್ನ ನಾನು ಮಗನಾಗಿರೋದ್ರಿಂದ ತೆಗೆದುಕೊಂಡು ಹೋಗ್ತೀನಪ್ಪ, ನನಗೆ ನೀನು ಅನುಮತಿಯನ್ನ ಕೊಡು ಅಂತ ಹೇಳಿ ಆತನಿಗೆ ಪೂಜೆಗಳನ್ನ ಮಾಡಿ ರುದ್ರನಿಗೆ ಮತ್ತು ಯಮನಿಗೆ ಮತ್ತು ಈ ಪಿತೃಗೆ, ಇವರನ್ನ ಪಿತೃ ಪೂಜೆ ಅಂತ ಕೂಗ್ತೀವಿ, ಈ 3 ಜನಕ್ಕೆ ಪೂಜೆಯನ್ನ ಮಾಡಿ ಅದನ್ನ ನಾವು ಅಲ್ಲಿಂದ ಸಂಗ್ರಹ ಮಾಡುವಂತ ಕೆಲಸ ಇವತ್ತು ಅವ್ರು ಮಾಡ್ತಿರೋದು ಸರ್. ಚಂಡಿ ಆಗವಾಗಲಿ ರುದ್ರ ಹೋಮವಾಗಲಿ ಯಾವ್ದು ಇವತ್ತಲ್ಲಿ ಮಾಡಲ್ಲ ಸರ್. ಇಲ್ಲ, ಅದಕ್ಕೆ ಜನಗಳಿಗೂ ಕ್ಲಾರಿಟಿ ಕೊಡಿಸ್ಬಿಡ್ತಾ ಇದೀನಿ. ಬಿಕಾಸ್ ಚಂಡಿ ಆಗ್ಲಿ ಅದೆಲ್ಲ ತಪ್ಪು ಮಾಹಿತಿ ಸರ್. ಯಾವ್ದು ಈಗ ಅಲ್ಲಿ ನಡೀತಾ ಇಲ್ಲ. ಅದೆಲ್ಲ ನಡೆಯೋದು ಶ್ರಾದ್ದ ಆದ್ಮೇಲೆ ತಾನೆ ಸರ್. ಅದು ಇವತ್ತು 1 ವರ್ಷ ತನಕ ಅವ್ರು ಆ ಕರ್ಮ ಯಾವ್ದು ಮಾಡ್ಲಿಲ್ಲ ಸರ್. ಇವತ್ತಲ್ಲಿ ನಡೀತಿರೋದು ಕೇವಲ
ಪಂಚಗವ್ಯವನ್ನ ಮಾಡಿದ್ದಾರೆ. ನಾವು ಅವತ್ತು ಮೊನ್ನೆ ಏನನ್ನ ನಾವು ಮಾಡಿಸಿದೆ ಅದೇ ಕಾರ್ಯ ಒಂದು ಪಂಚಗವ್ಯ ಅಲ್ಲಿ ಮಾಡಿದ್ದಾರೆ. ಯಾಕಂದ್ರೆ ಮತ್ತೆ ಶುದ್ಧಿ ಆಗ್ಬೇಕು ಅಂತ ಹೇಳಿ ಯಮನಿಗೆ ಮತ್ತು ರುದ್ರನಿಗೆ ಪೂಜೆಯನ್ನ ಮಾಡಿ ಹಸ್ತಿಯನ್ನ ಸಂಗ್ರಹ ಮಾಡಿದ್ದಾರೆ. ಈಗ ಶ್ರೀರಂಗಪಟ್ಟಣದಲ್ಲಿ ಇಂತಹ ಸಮಯದ ಒಳಗಡೆ ಮುಗಿಬೇಕು ಅಂತ ಏನಾರು ಇದೆಯಾ? ಸರ್ ಇಲ್ಲ, ಇದಕ್ಕೆ ಸೂರ್ಯಾಸ್ತದ ಒಳಗೆ ಆಯ್ತು ಅಂದ್ರೆ ಸಾಕು. ರಾವು ಕಾಲ, ಗುಳಿ ಕಾಲ, ಯಮಗಂಟ ಕಾಲ, ಈ ಯಾವ ಕಾಲಗಳು ಅದಕ್ಕೆ ಇಲ್ಲ ಸರ್. ಇವತ್ತು ಎಷ್ಟು ಗಂಟೆ? ಯಾಕಂದ್ರೆ ಕಾಲಕ್ಕೆ ಅಧಿಪತಿ ಯಮ, ಕಾಲಕ್ಕೆ ಅಧಿಪತಿ ರುದ್ರ, ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತೀವಿ. ಅಂತವನಿಗೆ ನಾವು ಕಾಲವನ್ನ ಲೆಕ್ಕ ಹಾಕ ತಪ್ಪು ಸರ್. ಸೂರ್ಯಾಸ್ತಮಾನ ಇವತ್ತು ಎಷ್ಟೊತ್ತಿಗೆ? ಇವತ್ತು ಸರ್ 6:35 ಸರ್. ಅಷ್ಟರೊಳಗೆ ವಿಸರ್ಜನೆ ಆದ್ರೆ ಸಾಕು. ಅಷ್ಟರೊಳಗೆ ಆಗುತ್ತೆ, ಏನ್ ತೊಂದರೆ ಇಲ್ಲ ಸರ್, ಯಾವ ತೊಂದರೆನೂ ಆಗಲ್ಲ. ಇವತ್ತಲ್ಲಿ ಅದೆಲ್ಲವೂ ಕೂಡ ನಡೆಯುತ್ತೆ. ಮತ್ತೆ ಇಲ್ಲಿಂದ ಇವ್ರು ಬರೀ ಆ ಕುಡಿಕೆಯಲ್ಲಿ ಅಸ್ಥಿನ ತೆಗೆದುಕೊಂಡು ಬಂದ್ರೆ ಮಾತ್ರ ಸಾಕ ಅಥವಾ ಮನೆಯಿಂದ ಏನೋ ತಗೊಂಡ್ಬರ್ಬೇಕಾಗಿಲ್ಲ? ಏನು ಬೇಕಾಗಿಲ್ಲ ಸರ್. ಅವರು ಮೊನ್ನೆ ಏನ್ ನಾವು ಅವ್ರಿಗೆ ವಸ್ತ್ರವನ್ನ ಕೊಟ್ಟಿದ್ವಿ, ನಾನು ಪೂಜೆ ಮಾಡಿಸ್ ದೀಕ್ಷಾ ವಸ್ತ್ರ ಅಂತ ಉಡಿಸಿದ್ದೆ, ಅದ್ರ ಜೊತೆಗೆ ಅವ್ರು ಬರ್ತಾರೆ ಸರ್. ಸೊ ಎಲ್ಲವನ್ನೂ ಅವರ ಪುತ್ರನೇ ನೆರವೇರಿಸ್ಕೊಡ್ತಾರಲ್ಲಿ. ಹೌದು ಸರ್, ಪ್ರತಿ ಕರ್ಮಕ್ಕೂ ಆತನೇ ಕರ್ಮಾಧಿಪತಿ, ಆತನೇ ಮಾಡ್ತಾನೆ. ಅವರ ಕುಟುಂಬ ವರ್ಗದವರೆಲ್ಲ ಅಲ್ಲಿ ಉಪಸ್ಥಿತರು ಇರ್ತಾರೆ ಅಷ್ಟೇ. ಹೌದು ಸರ್, ಕುಟುಂಬ ವರ್ಗ ಆಪ್ತವಲ್ಲಿ ಯಾರು ಬೇಕಾದ್ರೂ ಇರ್ಬೋದು, ಯಾರು ಇರಬಾರ್ದು ಅಂತೇನಿಲ್ಲ. ಮಾಡುವಂತ ಕರ್ಮ ಇವ್ರು ಮಾತ್ರ ಸರ್. ಒಳ್ಳೇದು ಗುರುಳೆ. ನೀವು ನೆರವೇರಿಸ್ಕೊಡ್ತಾ ಇದ್ದೀರಾ ಅಲ್ಲಿ. ಭಾನುಪ್ರಕಾಶ್ ಶರ್ಮಾ ಅವರ ಶಿಷ್ಯಂದ್ರು ಎಲ್ಲರೂ ಕೂಡ ಇದ್ದೀರಿ. ಅವರ ಗುರುಗಳ ಆಶೀರ್ವಾದದಿಂದ ನಾವು ಮಾಡ್ತೀವಿ ಅಷ್ಟೇ ಸರ್. ಎಲ್ಲದೂ ಭಾನುಪ್ರಕಾಶ್ ಅವರ ಮಾರ್ಗದರ್ಶನದಲ್ಲೇ ನಾವು ನೆರವೇರಿಸ್ತೀವಿ. ಗುರುಗಳು ಬೇರೆ ದೇಶದಲ್ಲಿ ಇದ್ದಾರೆ ಅನ್ಸುತ್ತೆ ಅಲ್ವಾ? ಹೌದು ಸರ್, ಅವರು ಒಂದು ಅತ್ಯಂತ ಉತ್ತಮ ಕಾರ್ಯಕ್ಕೆ ಹೋಗಿದ್ದಾರೆ. ಹಾಗಾಗಿ ಅವ್ರಿಗೆ ಬರಕಾಗದಿರೋ ಕಾರಣ ಅವ್ರು ನನಗೆ ಅದನ್ನ ಹೇಳಿದ್ದಾರೆ. ಅವ್ರು ಹೇಗೆ ಹೇಳಿದಾರೋ ಆ ಚಾರ್ಜ್ ತಪ್ಪದೆ ನಾನು ಕಾರ್ಯಕ್ರಮ ಮಾಡಿಸ್ತೀನಿ. ಒಳ್ಳೇದು ಗುರುಳೆ, ನಿಮ್ಮಿಂದ ಕೆಲಸ ಆಗ್ತಾ ಇದೆ, ಒಳ್ಳೇದಾಗ್ಲಿ. ಆ ಮಹಾನ್ ಚೇತನಕ್ಕೆ ಶ್ರದ್ಧಾಂಜಲಿ ಮತ್ತು ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾವು ಈ ಕ್ಷಣ ನಾವು ಕೂಡ ಮನಸ್ಪೂರ್ವಕ ಕೇಳ್ಕೊತೀವಿ.